ನಮಸ್ಕಾರ. ಅಧ್ಯಾಯ 44 ಈಶ್ವರಚಂದ್ರ ವಿದ್ಯಾಸಾಗರ ಮುಂದುವರೆದ ಭಾಗ. ಆದರೆ ಕಲಿಯುಗದಲ್ಲಿ ಮನುಷ್ಯ ಅನ್ನಗತ ಪ್ರಾಣ ಉಳ್ಳವನು. ದೇಹ ಭಾವನೆಯನ್ನು ಸಂಪೂರ್ಣವಾಗಿ ಕಿತ್ತೊಗೆಯಲಾರ. ಈ ಸ್ಥಿತಿಯಲ್ಲಿ ಸೋಹಂ ಅಂದರೆ ನಾನೇ ಅವನು ಎಂದು ಹೇಳುವುದು ಸರಿಯಲ್ಲ. ಮನುಷ್ಯ ಸಂಸಾರದ ಕೆಲಸದಲ್ಲಿ ಮುಳುಗಿರುವಾಗ ನಾನೇ ಬ್ರಹ್ಮ ಎಂದು ಹೇಳಬಾರದು. ಯಾರು ಸಂಸಾರದ ಮೇಲೆ ಆಸಕ್ತಿಯನ್ನು ತೊರೆಯಲಾರರೋ, ತಮ್ಮ ಅಹಂಕಾರವನ್ನು ಮರೆಯಲಾರರೋ, ಅವರು ನಾನು ಭಗವಂತನ ಸೇವಕ್, ಅವನ ಭಕ್ತ ಎಂಬ ಭಾವವನ್ನು ಇಟ್ಟುಕೊಂಡಿರುವುದು ಮೇಲು. ಜ್ಞಾನಿ ನೇತಿ ನೇತಿ ಎಂಬ ಮಾರ್ಗದಿಂದ ವಿಚಾರ ಮಾಡುತ್ತಾ ಪ್ರಪಂಚದ ಮೇಲಿನ ಆಸಕ್ತಿಯನ್ನು ತೊರೆಯುವನು. ಆಗ ಮಾತ್ರ ಅವನು ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧ್ಯ. ಅದು ಮೆಟ್ಟಲನ್ನು ಬಿಟ್ಟು ಮೇಲಕ್ಕೆ ಹತ್ತಿಕೊಂಡು ಹೋಗುವಂತೆ. ಆದರೆ ವಿಜ್ಞಾನಿಯಾದರೋ ಇವನಿಗಿಂತ ಹೆಚ್ಚು ನಿಕಟವಾಗಿ ಸತ್ಯವನ್ನು ಅನುಭವಿಸಿರುವನು. ಛಾವಣಿಯು ಯಾವ ವಸ್ತುವಿನಿಂದ ಆಗಿದೆಯೋ ಅದರಿಂದಲೇ ಮೆಟ್ಟಲು ಆಗಿದೆ. ಅವೇ ಇಟ್ಟಿಗೆ, ಸುಣ್ಣ ಮತ್ತು ಇಟ್ಟಿಗೆ ಪುಡಿ. ಯಾವುದನ್ನು ನೇತಿ ನೇತಿ ಎಂದು ಅಲ್ಲಗಳೆದಿದ್ದನೋ ಅದೇ ಬ್ರಹ್ಮವಾಗುವುದು. ವಿಜ್ಞಾನಿಯು ಯಾವುದು ನಿರ್ಗುಣವಾಗಿದೆಯೋ ಅದೇ ಸಗುಣವಾಗಿದೆ ಎಂದು ನೋಡುವನು. ಒಬ್ಬ ಛಾವಣಿ ಮೇಲೆ ಬಹಳ ಕಾಲ ಇರುವುದಕ್ಕೆ ಆಗುವುದಿಲ್ಲ. ಅಲ್ಲಿಂದ ಕೆಳಗೆ ಬರಬೇಕಾಗುತ್ತದೆ. ಯಾರು ಸಮಾಧಿಯಲ್ಲಿ ಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವರೋ ಅವರು ಕೆಳಗೆ ಇಳಿದ ಮೇಲೆ ಆ ಬ್ರಹ್ಮ ವಸ್ತುವೇ ಜೀವ ಮತ್ತು ಜಗತ್ತಾಗಿದೆ ಎಂದು ನೋಡುತ್ತಾರೆ. ಸಂಗೀತ ಶಾಸ್ತ್ರದಲ್ಲಿ ಸ ರಿ ಗ ಮ ಪ ದ ನಿ ಎಂಬ ಸಪ್ತಸ್ವರಗಳಿವೆ. ಆದರೆ ಒಬ್ಬನಿಗೆ ನೀಯಲ್ಲಿ ಬಹಳ ಕಾಲ ಇರುವುದಕ್ಕೆ ಆಗುವುದಿಲ್ಲ. ಅಹಂಕಾರ ಸಂಪೂರ್ಣ ಮಾಯವಾಗುವುದಿಲ್ಲ. ಸಮಾಧಿಯಿಂದ ಬಂದ ಮೇಲೆ ಪರಬ್ರಹ್ಮ ವಸ್ತುವೇ ಜೀವ ಜಗತ್ತಾಗಿದೆ ಎಂದು ನೋಡುತ್ತಾನೆ. ಇದನ್ನೇ ವಿಜ್ಞಾನ ಎನ್ನುವುದು. ಜ್ಞಾನ ಮಾರ್ಗ ಸತ್ಯಕ್ಕೆ ಒಯ್ಯುವುದು. ಅದರಂತೆಯೇ ಭಕ್ತಿ ಮಾರ್ಗ ಕೂಡ. ಇದರಂತೆಯೇ ಪ್ರೇಮ ಯೋಗವೂ ದೇವರೆಡೆಗೆ ಒಯ್ಯುವುದು. ಪ್ರೇಮದ ಹಾದಿ ಜ್ಞಾನದಷ್ಟೇ ಸತ್ಯ. ಎಲ್ಲ ದಾರಿಗಳು ಒಂದೇ ಸತ್ಯಕ್ಕೆ ಒಯ್ಯುತ್ತವೆ. ಆದರೆ ದೇವರು ಎಲ್ಲಿಯವರೆಗೆ ನಮ್ಮಲ್ಲಿ ನಾನು ಎಂಬ ಅಹಂಕಾರವನ್ನು ಇಟ್ಟಿರುವನೋ ಅಲ್ಲಿಯವರೆಗೆ ಪ್ರೀತಿಯ ಹಾದಿಯನ್ನು ಅನುಸರಿಸುವುದು ಮೇಲು. ವಿಜ್ಞಾನಿಯು ಬ್ರಹ್ಮ ಮೇರುವಿನಂತೆ ಅಚಲ, ಅಕ್ರಿಯ ಎಂದು ನೋಡುತ್ತಾನೆ. ಈ ಪ್ರಪಂಚ ಸತ್ವ, ರಜ, ತಮವೆಂಬ 3 ಗುಣದಿಂದ ಆಗಿದೆ. ಇವುಗಳೆಲ್ಲ ಬ್ರಹ್ಮದಲ್ಲಿವೆ. ಆದರೆ ಬ್ರಹ್ಮ ನಿರ್ಲಿಪ್ತ. ವಿಜ್ಞಾನಿ ಯಾವುದನ್ನು ಬ್ರಹ್ಮ ಎಂದು ಕರೆಯುವನೋ ಅವನೇ ಭಗವಾನ್. ಅವನಲ್ಲಿ 6 ಅತೀಂದ್ರಿಯ ಶಕ್ತಿಗಳಿವೆ: ಜೀವ, ಜಗತ್ತು, ಮನಸ್ಸು, ಬುದ್ಧಿ, ಪ್ರೀತಿ, ತ್ಯಾಗ. ಇವುಗಳೆಲ್ಲ ಅವನ ಶಕ್ತಿಯ ಆವಿರ್ಭಾವ. ಒಬ್ಬ ಶ್ರೀಮಂತನಿಗೆ ಮನೆ ಇಲ್ಲ, ಆಸ್ತಿ ಇಲ್ಲ, ಅಥವಾ ಇದ್ದರೂ ಅದನ್ನು ಮಾರಬೇಕಾಗಿ ಬಂದರೆ ಅವನನ್ನು ಶ್ರೀಮಂತ ಎಂದು ಯಾರು ಕರೆಯುತ್ತಾರೆ? ಭಗವಂತನಿಗೆ 6 ಅದ್ಭುತ ಶಕ್ತಿಗಳಿವೆ. ಇವುಗಳಿಲ್ಲದೆ ಇದ್ದರೆ ಯಾರು ಅವನ ಮಾತನ್ನು ಕೇಳುತ್ತಿದ್ದರು? ನೋಡಿ, ಈ ಪ್ರಪಂಚ ಎಷ್ಟು ಅದ್ಭುತವಾಗಿದೆ. ಇಲ್ಲಿ ಎಷ್ಟೊಂದು ವಸ್ತುಗಳಿವೆ. ಸೂರ್ಯ, ಚಂದ್ರ, ನಕ್ಷತ್ರಾದಿಗಳು. ಇಲ್ಲಿ ಎಷ್ಟೊಂದು ಬಗೆಯ ಜೀವ ಜಂತುಗಳು ಇರುವವು. ದೊಡ್ಡದು, ಸಣ್ಣದು, ಒಳ್ಳೆಯದು, ಕೆಟ್ಟದ್ದು, ಬಲಿಷ್ಠವಾಗಿರುವುದು, ದುರ್ಬಲವಾಗಿರುವುದು, ಕೆಲವಕ್ಕೆ ಹೆಚ್ಚು ಶಕ್ತಿ, ಕೆಲವಕ್ಕೆ ಕಡಿಮೆ ಶಕ್ತಿ. ವಿದ್ಯಾಸಾಗರ: ಏನು, ದೇವರು ಒಬ್ಬರಿಗೆ ಹೆಚ್ಚು ಶಕ್ತಿ ಮತ್ತೊಬ್ಬರಿಗೆ ಕಡಿಮೆ ಶಕ್ತಿ ಕೊಟ್ಟಿರುವನೇ? ಶ್ರೀರಾಮಕೃಷ್ಣ: ಭಗವಂತನು ಸರ್ವಾಂತರ್ಯಾಮಿಯಾಗಿರುವುದರಿಂದ ಅವನು ಎಲ್ಲರಲ್ಲಿಯೂ ಇರುತ್ತಾನೆ. ಅವನೊಂದು ಇರುವೆಯಲ್ಲೂ ಇದ್ದಾನೆ. ಆದರೆ ಒಂದೊಂದು ಕಡೆ ಒಂದೊಂದು ಪ್ರಮಾಣದಲ್ಲಿ ಅವನ ಶಕ್ತಿ ಇರುವುದನ್ನು ನೋಡುತ್ತೇವೆ. ಇಲ್ಲದೇ ಇದ್ದರೆ ಒಬ್ಬ 10 ಜನರನ್ನು ಹೇಗೆ ಸೋಲಿಸುತ್ತಿದ್ದ? ಮತ್ತೊಬ್ಬನಿಗೆ ಒಬ್ಬನನ್ನೂ ಎದುರಿಸುವುದಕ್ಕೆ ಆಗುವುದಿಲ್ಲವಲ್ಲ. ಎಲ್ಲರೂ ನಿನ್ನನ್ನು ಏತಕ್ಕೆ ಗೌರವಿಸುತ್ತಾರೆ? ನಿನಗೇನಾದರೂ ಒಂದು ಜೊತೆ ಕೊಂಬಿದೆಯಾ? ನಿನ್ನಲ್ಲಿ ಇತರರಿಗಿಂತ ಹೆಚ್ಚಾಗಿ ವಿದ್ವತ್ತಿದೆ, ದಯೆ ಇದೆ. ಆದ ಕಾರಣ ಜನ ನಿನ್ನನ್ನು ಗೌರವಿಸುತ್ತಾರೆ. ಏನು, ನೀನು ಒಪ್ಪಿಕೊಳ್ಳುವುದಿಲ್ಲವೇನು ಇದನ್ನು? ವಿದ್ಯಾಸಾಗರ ಸುಮ್ಮನೆ ನಕ್ಕ. ಶ್ರೀರಾಮಕೃಷ್ಣ: ಬರೀ ಪಾಂಡಿತ್ಯದಲ್ಲಿ ಏನೂ ಇಲ್ಲ. ಅಧ್ಯಯನದ ಮುಖ್ಯ ಉದ್ದೇಶ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಮಾರ್ಗವನ್ನು ತಿಳಿದುಕೊಳ್ಳುವುದು ಮತ್ತು ಅದನ್ನು ಪಡೆಯುವುದು. ಒಬ್ಬ ಸಾಧುವಿನ ಹತ್ತಿರ ಒಂದು ಪುಸ್ತಕವಿತ್ತು. ಅದರಲ್ಲಿ ಏನಿದೆ ಎಂದು ಯಾರೋ ಕೇಳಿದಾಗ ಅದನ್ನು ತೆಗೆದು ತೋರಿಸಿದ. ಅದರಲ್ಲಿ ಪ್ರತಿಯೊಂದು ಪುಟದಲ್ಲಿಯೂ ಓಂ ರಾಮ ಎಂದು ಮಾತ್ರ ಬರೆದಿತ್ತು. ಗೀತೆಯ ಸಾರವೇನು ಗೊತ್ತೇ?
ನೀವು ಅದನ್ನು 10 ಸಲ ಉಚ್ಚರಿಸಿದರೆ ಏನಾಗುವುದೋ ಅದೇ. ಆಗ ತ್ಯಾಗಿ ತ್ಯಾಗಿ ಎಂದಾಗುವುದು. ಎಂದರೆ ದೇವರಿಗಾಗಿ ಯಾರು ಎಲ್ಲವನ್ನೂ ತ್ಯಾಗ ಮಾಡಿರುವನೋ ಎಂದಾಗುವುದು. ಗೀತೆಯ ಮುಖ್ಯ ತಾತ್ಪರ್ಯ ಮನುಷ್ಯನೇ ಎಲ್ಲವನ್ನೂ ತ್ಯಾಗ ಮಾಡಿ ದೇವರನ್ನು ಮಾತ್ರ ಸಾಕ್ಷಾತ್ಕಾರ ಮಾಡಿಕೋ ಎಂಬುದು. ಒಬ್ಬ ಸನ್ಯಾಸಿಯಾಗಲಿ ಗೃಹಸ್ಥನಾಗಲಿ ಮನಸ್ಸಿನಿಂದ ಆಸಕ್ತಿಯನ್ನೆಲ್ಲ ತ್ಯಜಿಸಬೇಕು. ಚೈತನ್ಯ ದಕ್ಷಿಣ ದೇಶಕ್ಕೆ ಯಾತ್ರೆ ಹೊರಟ. ಒಂದು ಕಡೆ ಒಬ್ಬ ಗೀತೆಯನ್ನು ಪಾರಾಯಣ ಮಾಡುತ್ತಿದ್ದ. ಮತ್ತೊಬ್ಬ ಸ್ವಲ್ಪ ದೂರದಲ್ಲಿ ಅದನ್ನು ಕುಳಿತುಕೊಂಡು ಕೇಳುತ್ತಿದ್ದವನು ಕಣ್ಣಿನಲ್ಲಿ ನೀರನ್ನು ಸುರಿಸುತ್ತಿದ್ದ. ಚೈತನ್ಯ ಅವನನ್ನು ಕೇಳಿದ, ಏನು, ನಿನಗೆ ಗೀತೆ ಅರ್ಥವಾಗುವುದೇ ಎಂದು. ಇಲ್ಲ ಮಹಾತ್ಮರೇ, ನನಗೆ ಒಂದು ಪದವೂ ಅರ್ಥವಾಗುವುದಿಲ್ಲ ಎಂದ. ಹಾಗಾದರೆ ನೀನು ಏತಕ್ಕೆ ಕಣ್ಣೀರು ಸುರಿಸುತ್ತಿರುವೆ ಎಂದು ಕೇಳಿದ. ಆಗ ಭಕ್ತ ಹೇಳುತ್ತಾನೆ, ನನ್ನ ಕಣ್ಣ ಮುಂದೆ ಅರ್ಜುನನ ರಥ ಕಾಣುತ್ತಿದೆ. ಅದರಲ್ಲಿ ಕೃಷ್ಣ ಮತ್ತು ಅರ್ಜುನರು ಮಾತನಾಡುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ಅದಕ್ಕೆ ಕಣ್ಣೀರು ಸುರಿಸುತ್ತಿದ್ದೇನೆ. ವಿಜ್ಞಾನಿ ಭಗವಂತನ ಮೇಲೆ ಪ್ರೀತಿಯ ಭಾವವನ್ನು ಏತಕ್ಕೆ ಇಟ್ಟುಕೊಂಡಿರುತ್ತಾನೆ? ನಾನು ಎಂಬ ಅಹಂಕಾರ ಅಲ್ಲಿರುವುದರಿಂದ. ಸಮಾಧಿಯಲ್ಲೇನೋ ಅದು ಹೋಗುವುದು, ಆದರೆ ಪುನಃ ಅದು ಬರುವುದು. ಸಾಧಾರಣ ಮನುಷ್ಯರಲ್ಲಿ ಅದು ಎಂದಿಗೂ ಹೋಗುವುದಿಲ್ಲ. ನೀವು ಅಶ್ವತ್ಥ ವೃಕ್ಷವನ್ನು ಕತ್ತರಿಸಿ ಹಾಕಬಹುದು, ಮಾರನೇ ದಿನ ಬೇರಿನಿಂದ ಚಿಗುರುವುದು. ಜ್ಞಾನ ಪ್ರಾಪ್ತವಾದ ಮೇಲೂ ನಾನು ಎಂಬ ಅಹಂಕಾರ ಎಲ್ಲಿಂದಲೋ ಹೇಗೋ ಬಂದು ಬಿಡುತ್ತದೆ. ನೀವು ಕನಸಿನಲ್ಲಿ ಒಂದು ಹುಲಿಯನ್ನು ಕಾಣುತ್ತೀರಿ, ತಕ್ಷಣವೇ ಎಚ್ಚರವಾಗುವುದು. ಎಚ್ಚೆತ್ತ ಮೇಲೂ ಎದೆ ಡಬಡಬ ಎಂದು ಬಡಿದುಕೊಳ್ಳುತ್ತಿರುವುದು. ನಮ್ಮ ದುಃಖಕ್ಕೆಲ್ಲ ಕಾರಣ ಈ ನಾನು ಎಂಬುವುದು. ಹಸು ಅಂಬ ಅಂಬ ಎಂದರೆ ನಾನು ನಾನು ಎಂದು ಅರಚುವುದು. ಆದ ಕಾರಣವೇ ಅದು ಅಷ್ಟೊಂದು ಕಷ್ಟವನ್ನು ಅನುಭವಿಸುವುದು. ಅದನ್ನು ನೇಗಿಲಿಗೆ ಕಟ್ಟಿ ಮಳೆ ಬಿಸಿಲೆನ್ನದೆ ಅದರಿಂದ ಉಳುಮೆ ಮಾಡಿಸುತ್ತಾರೆ. ಅನಂತರ ಕಟುಕ ಅದನ್ನು ಕೊಲ್ಲಬಹುದು. ಅದರ ಚರ್ಮದಿಂದ ಎಕ್ಕಡ ಮಾಡುತ್ತಾರೆ. ಅದನ್ನು ತಮಟೆಗೆ ಹಾಕಿ ದಯಾ ದಾಕ್ಷಿಣ್ಯವಿಲ್ಲದೆ ಬಡಿಯುತ್ತಾರೆ. ಆದರೂ ಅದರ ಕಷ್ಟಕ್ಕೆ ಅಂತ್ಯವಿಲ್ಲ. ಅನಂತರ ಅದರ ಕರುಳಿನಿಂದ ದಾರ ಮಾಡಿ ಅದನ್ನು ಹತ್ತಿ ಎಕ್ಕುವ ಬಿಲ್ಲಿಗೆ ಕಟ್ಟುತ್ತಾರೆ. ಹತ್ತಿ ಎಕ್ಕುವವನು ಅದನ್ನು ಹೊಡೆಯುವಾಗ ಅಂಬ ಹೋಗಿ ತುಹು ತುಹು ಎಂದರೆ ನೀನು ನೀನು ಎಂದು ಹೇಳುವುದು. ಆವಾಗಲೇ ಅದರ ಕಷ್ಟ ಪರಿಹಾರವಾಗಬೇಕಾದರೆ, ದೇವರೇ, ನಾನು ನಿನ್ನ ಸೇವಕ, ನೀನು ಯಜಮಾನ, ನಾನು ನಿನ್ನ ಮಗು, ನೀನು ನನ್ನ ತಾಯಿ. ಒಂದು ಸಲ ಶ್ರೀರಾಮಚಂದ್ರ ಹನುಮಂತನನ್ನು, ನೀನು ಯಾವ ದೃಷ್ಟಿಯಿಂದ ನನ್ನನ್ನು ನೋಡುತ್ತೀಯಾ ಎಂದು ಕೇಳಿದ. ಅದಕ್ಕೆ ಹನುಮಂತ ಹೇಳಿದ, ನನಗೆ ದೇಹ ದೃಷ್ಟಿ ಇರುವವರೆಗೆ ನೀನು ಸ್ವಾಮಿ, ನಾನು ಸೇವಕ. ಜೀವದೃಷ್ಟಿ ಬಂದಾಗ ನೀನು ಪೂರ್ಣ, ನಾನು ನಿನ್ನ ಅಂಶ. ಆದರೆ ನನಗೆ ನಿಜವಾದ ಸತ್ಯ ಅರಿವಾದ ಮೇಲೆ ನಾನೇ ನೀನು, ನೀನೇ ನಾನು ಎಂದು ಅರಿಯುತ್ತೇನೆ. ಸ್ವಾಮಿ ಮತ್ತು ದಾಸ ಇವರ ಸಂಬಂಧ ಒಳ್ಳೆಯದು. ಈ ಹಾಳು ನಾನು ಎಂಬುದು ಇರಲೇಬೇಕಾದರೆ ಅದು ದೇವರ ಗುಲಾಮನಾದ ನಾನು ಎಂದು ಇರಲಿ. ನಾನು ನನ್ನದು ಇದೇ ಅಜ್ಞಾನ. ನನ್ನ ಮನೆ, ನನ್ನ ಐಶ್ವರ್ಯ, ನನ್ನ ಪಾಂಡಿತ್ಯ, ನನ್ನ ವಸ್ತುಗಳು ಇವನ್ನೆಲ್ಲ ಹೇಳುವಂತೆ ಮಾಡಿಸುವುದೇ ಅಜ್ಞಾನ. ಜ್ಞಾನದಿಂದ ಏನಾದರೂ ಅದು ಬಂದಿದ್ದರೆ, ಹೇ ಭಗವಂತ, ನೀನೇ ಸ್ವಾಮಿ, ಇದೆಲ್ಲ ನಿನಗೇ ಸೇರಿದ್ದು. ಮನೆ, ಹೆಂಡತಿ, ಮಕ್ಕಳು, ಆಳುಕಾಳುಗಳು, ಸ್ನೇಹಿತರು ಎಲ್ಲವೂ ನಿನಗೇ ಸೇರಿದ್ದು ಎಂದು ಹೇಳುವಂತೆ ಮಾಡುತ್ತದೆ. ಒಬ್ಬ ಯಾವಾಗಲೂ ಮೃತ್ಯು ಚಿಂತನೆ ಮಾಡಬೇಕು. ಯಾವುದೂ ಸಾವನ್ನು ಸೋಲಿಸಲಾರದು. ನಾವು ಈ ಸಂಸಾರದಲ್ಲಿ ಕೆಲವು ಕೆಲಸಗಳನ್ನು ಮಾಡುವುದಕ್ಕೆ ಹುಟ್ಟಿರುವೆವು. ಹಳ್ಳಿಯಿಂದ ಜನರು ಕೆಲಸದ ನಿಮಿತ್ತ ಕಲ್ಕತ್ತೆಗೆ ಬರುವಂತೆ ಬಂದಿರುವೆವು ನಾವು. ಶ್ರೀಮಂತನ ತೋಟಕ್ಕೆ ಹೋಗಿ ಅಲ್ಲಿಯ ಮಾಲಿಯನ್ನು, ಇದು ಯಾರ ತೋಟ ಎಂದು ಕೇಳಿದರೆ ಅವನು ಇದು ನನ್ನ ತೋಟ ಎನ್ನುತ್ತಾನೆ. ಆದರೆ ಅವನನ್ನು ಏನಾದರೂ ತಪ್ಪಿಗಾಗಿ ವಜಾ ಮಾಡಿದರೆ ಅವನು ತನ್ನ ಮಾವಿನ ಮರದಿಂದ ಮಾಡಿದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಲಾರ. ಅದನ್ನು ರಹಸ್ಯವಾಗಿ ಕಳುಹಿಸಬೇಕಾಗುತ್ತದೆ. ದೇವರು 2 ವೇಳೆ ನಗುತ್ತಾನೆ. ವೈದ್ಯ ರೋಗಿಯ ತಾಯಿಗೆ, ನೀನೇನು ಅಂಜಬೇಕಾಗಿಲ್ಲ, ನಾನು ನಿನ್ನ ಮಗನನ್ನು ಗುಣ ಮಾಡುತ್ತೇನೆ ಎಂದಾಗ, ದೇವರು, ನಾನು ಇವನ ಪ್ರಾಣವನ್ನು ತೆಗೆದುಕೊಂಡು ಬಂದಿರುವಾಗ ಈ ವೈದ್ಯ ಅವನನ್ನು ಉಳಿಸುವುದು ತನಗೆ ಸಾಧ್ಯ ಎಂದು ಹೇಳುತ್ತಿರುವನಲ್ಲ ಎಂದು ಒಂದು ಸಲ ನಗುವನು. ದೇವರು 2ನೇ ಸಲ ನಗುವುದು, ತಂದೆ ತೀರಿಕೊಂಡ ಮೇಲೆ ಅವನ 2 ಮಕ್ಕಳು ಟೇಪನ್ನು ತೆಗೆದುಕೊಂಡು ಈ ಭಾಗ ನನಗೆ ಸೇರಿದ್ದು, ಆ ಭಾಗ ನಿನಗೆ ಸೇರಿದ್ದು ಎಂದು ಹೊಲವನ್ನು ಅಳೆಯುವಾಗ, ಇಡೀ ಪ್ರಪಂಚವೇ ನನಗೆ ಸೇರಿರುವಾಗ ಈ ಮಕ್ಕಳು
ಅದು ತನಗೆ ಸೇರಿದ್ದು ಎಂದು ಹೇಳುತ್ತಿರುವರಲ್ಲ ಎಂದು ನಗುವನು. ಕೇವಲ ವಿಚಾರದಿಂದ ಯಾರಾದರೂ ದೇವರನ್ನು ತಿಳಿದುಕೊಳ್ಳಲು ಸಾಧ್ಯವೇ? ಅವನ ಸೇವಕನಾಗಿ ಅವನಲ್ಲಿ ಶರಣಾಗತನಾಗು, ಅವನನ್ನು ಪ್ರಾರ್ಥಿಸು. ಅವನೇ ಕೃಪೆ ಮಾಡಿ ತನ್ನ ಸ್ವರೂಪವನ್ನು ತೋರಿಸುತ್ತಾನೆ. ಆಗ ಮಾತ್ರ ಅವನನ್ನು ತಿಳಿಯಲು ಸಾಧ್ಯ. ವಿದ್ಯಾಸಾಗರನಿಗೆ ನಿನ್ನ ಸ್ವಭಾವ ಎಂತಹುದು ಹೇಳು ಎನ್ನುತ್ತಾರೆ. ವಿದ್ಯಾಸಾಗರ, ನಾನು ಒಂದು ದಿನ ನಿಮಗೆ ಅದನ್ನು ಗೌಪ್ಯದಲ್ಲಿ ಹೇಳುತ್ತೇನೆ. ಶ್ರೀರಾಮಕೃಷ್ಣ, ದೇವರನ್ನು ಬರೀ ತರ್ಕದಿಂದ ಯಾರೂ ಸಾಕ್ಷಾತ್ಕಾರ ಮಾಡಿಕೊಳ್ಳಲಾರರು. ಭಾವೋನ್ಮತ್ತರಾಗಿ ಕೆಳಗಿನ ಅರ್ಥವನ್ನು ಕೊಡುವ ಒಂದು ಹಾಡನ್ನು ಶ್ರೀರಾಮಕೃಷ್ಣರು ಹಾಡುತ್ತಾರೆ. ತಾಯಿ ಕಾಳಿ ಹೇಗಿದ್ದಾಳೆ ಎಂಬುದನ್ನು ಯಾರು ಅರಿಯಬಲ್ಲರು? ಷಟ್ ದರ್ಶನಗಳಿಗೂ ಅದು ಸಾಧ್ಯವಿಲ್ಲ. ಅವಳೇ ಯೋಗಿಯ ಅಂತರ್ಯಾಮಿನಿಯಾಗಿ ತನ್ನಲ್ಲೇ ಆನಂದವನ್ನು ಕಂಡುಕೊಳ್ಳುತ್ತಿರುವಳು ಎಂದು ಶಾಸ್ತ್ರಗಳು ಸಾರುವುವು. ಅವಳು ಕೇವಲ ತನ್ನ ಇಚ್ಛಾ ಮಾತ್ರದಿಂದ ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವಳು. ಬ್ರಹ್ಮಾಂಡ ಪಿಂಡಾಂಡಗಳೆರಡೂ ತಾಯಿಯ ಗರ್ಭದಲ್ಲಿದೆ ಅಂದರೆ ಅದು ಎಷ್ಟು ದೊಡ್ಡದು ಗೊತ್ತಾಯಿತು. ಅವಳನ್ನು ನಾವು ಅರಿಯಬಲ್ಲೆವು ಎನ್ನುವುದು ಹಾಸ್ಯಾಸ್ಪದ. ಇದು ಅನಂತ ಸಾಗರವನ್ನು ಈಜಿಕೊಂಡು ಹೋಗುವೆವು ಎಂದಂತೆ. ಇದು ಯುಕ್ತಿಗೆ ಗೊತ್ತಾಗಿದೆ, ಆದರೆ ಹೃದಯಕ್ಕೆ ಈ ಸತ್ಯ ಅರಿವಾಗಿಲ್ಲ. ಸಣ್ಣ ಮಗು ತನ್ನ ಕೈಯಲ್ಲಿ ಚಂದ್ರನನ್ನು ಹಿಡಿಯಲು ಹೋದಂತಿದೆ. ಬ್ರಹ್ಮಾಂಡ ಪಿಂಡಾಂಡಗಳೆರಡೂ ಅವಳ ಬಸಿರಿನಲ್ಲಿವೆ. ಷಟ್ ದರ್ಶನಗಳು ಅವಳನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಗಮನಿಸಿದೆಯೇನು? ಬರೀ ಪಾಂಡಿತ್ಯದಿಂದ ಅವಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಒಬ್ಬನಿಗೆ ಶ್ರದ್ಧಾಭಕ್ತಿಗಳು ಇರಬೇಕು. ಶ್ರದ್ಧೆಗೆ ಅದ್ಭುತವಾದ ಶಕ್ತಿ ಇದೆ ಎಂಬುದಕ್ಕೆ ಒಂದು ಕತೆ ಹೇಳುತ್ತೇನೆ. ಒಬ್ಬ ಸಿಲೋನ್ನಿಂದ ಇಂಡಿಯಾಕ್ಕೆ ಸಮುದ್ರದ ಮೇಲೆ ಬರಬೇಕಾಗಿತ್ತು. ವಿಭೀಷಣ ಅವನಿಗೆ ಹೇಳುತ್ತಾನೆ, ಈ ಯಂತ್ರವನ್ನು ನೀನು ಬಟ್ಟೆ ತುದಿಗೆ ಕಟ್ಟಿಕೋ, ಆಗ ನೀನು ಸುರಕ್ಷಿತವಾಗಿ ಸಮುದ್ರವನ್ನು ದಾಟಬಲ್ಲೆ. ಆಗ ನೀರಿನ ಮೇಲೆ ನಡೆದುಕೊಂಡು ನೀನು ಹೋಗಬಲ್ಲೆ. ಆದರೆ ಚೀಟಿಯನ್ನು ಬಿಚ್ಚಿ ನೋಡಬೇಡ. ಜೋಪಾನ ಬಿಚ್ಚಿದೆಯೋ ನೀನು ಮುಳುಗಿ ಹೋಗುತ್ತೀಯಾ? ಆ ಮನುಷ್ಯ ನೀರಿನ ಮೇಲೆ ಸುಲಭವಾಗಿ ನಡೆದುಕೊಂಡು ಹೋಗುತ್ತಿದ್ದ. ಸ್ವಲ್ಪ ದೂರ ಹೋದ ಮೇಲೆ ವಿಭೀಷಣ ಎಂತಹ ಅದ್ಭುತವಾದ ಮಂತ್ರವನ್ನು ಬರೆದು ಈ ಯಂತ್ರದಲ್ಲಿ ಕಟ್ಟಿರುವನು. ಇದರ ಶಕ್ತಿಯಿಂದ ನಾನು ನೀರಿನ ಮೇಲೆ ನಡೆಯುವಂತೆ ಆಯಿತು. ಇದನ್ನು ನೋಡಿಯೇ ಬಿಡೋಣ ಎಂದು ಅವನು ಗಂಟನ್ನು ಬಿಚ್ಚಿ ನೋಡುತ್ತಾನೆ. ಒಂದು ಎಲೆಯ ಮೇಲೆ ಓಂ ಶ್ರೀರಾಮ್ ಎಂದು ಮಾತ್ರ ಬರೆದಿತ್ತು. ಓ ಇಷ್ಟೇನೆ ಎಂದು ಮನಸ್ಸಿನಲ್ಲಿ ಭಾವಿಸಿದ ತಕ್ಷಣ ಅವನು ಮುಳುಗಿ ಹೋದ. ಹನುಮಂತ ರಾಮನಾಮವನ್ನು ಹೇಳಿಕೊಂಡು ಸಮುದ್ರವನ್ನು ದಾಟಿದ. ಆದರೆ ಸ್ವತಃ ರಾಮನೇ ಸೇತುವೆಯನ್ನು ಕಟ್ಟಿ ಹೋಗಬೇಕಾಯಿತು. ಭಗವಂತನಲ್ಲಿ ಶ್ರದ್ಧೆ ಇದ್ದರೆ ಅವನು ಎಂತಹ ಘೋರ ಪಾತಕಗಳನ್ನು ಮಾಡಿದ್ದರೂ ಚಿಂತೆಯಿಲ್ಲ. ಅವನು ಯಾವುದಕ್ಕೂ ಅಂಜಬೇಕಾಗಿಲ್ಲ. ಶ್ರದ್ಧೆ ಮತ್ತು ಭಕ್ತಿ ಮುಖ್ಯವಾಗಿ ಬೇಕಾಗಿರುವುದು. ಭಕ್ತಿಯಿಂದ ಸುಲಭವಾಗಿ ಅವನನ್ನು ಪಡೆಯಬಹುದು. ಪ್ರೇಮದಿಂದ ಅವನನ್ನು ಅರಿಯಬಹುದು. ಅನಂತರ ಮತ್ತೊಂದು ಹಾಡನ್ನು ಹಾಡಿ ಭಾವಪರವಶರಾದರು. ಅಲ್ಲಿಂದ ಪ್ರಕೃತಿಸ್ಥರಾಗಿ ಬಂದ ಮೇಲೆ ಹೀಗೆ ಹೇಳುತ್ತಾರೆ. ರಾಮಪ್ರಸಾದ ತನ್ನ ಮನಸ್ಸಿಗೆ ದೇವರ ವಿಷಯವನ್ನು ಊಹಿಸಿ ನೋಡು ಎಂದು ಹೇಳುತ್ತಾನೆ. ವೇದಗಳಲ್ಲಿ ಯಾವುದನ್ನು ಬ್ರಹ್ಮ ಎಂದು ಕರೆಯುತ್ತಾರೋ ಅದನ್ನೇ ತಾನು ಕಾಳಿ ಎಂದು ಕರೆಯುವುದು ಎಂಬುದನ್ನು ಅರಿ ಎನ್ನುತ್ತಾನೆ. ಯಾರು ನಿರ್ಗುಣನೋ ಅವನು ಸಗುಣನೂ ಆಗಿರುವನು. ಯಾರು ಬ್ರಹ್ಮವೋ ಅದೇ ಶಕ್ತಿ. ಯಾವಾಗ ಅದನ್ನು ನಿಷ್ಕ್ರಿಯ ಎಂದು ನೋಡುವೆವೋ ಆಗ ಅದು ಬ್ರಹ್ಮ. ಯಾವಾಗ ಅದು ಸೃಷ್ಟಿ ಸ್ಥಿತಿ ಪ್ರಳಯಾದಿಗಳನ್ನು ಮಾಡುತ್ತದೆ ಎಂದು ನೋಡುವೆವೋ ಆಗ ಅದೇ ಆದಿಶಕ್ತಿ ಕಾಳಿ. ಬ್ರಹ್ಮ ಮತ್ತು ಶಕ್ತಿ ಒಂದೇ. ಅದು ಬೆಂಕಿ ಮತ್ತು ಅದರ ಸುಡುವ ಸ್ವಭಾವದಂತೆ. ನಾವು ಬೆಂಕಿ ಎಂದೊಡನೆ ಅದರ ಸುಡುವ ಸ್ವಭಾವವನ್ನು ಪರೋಕ್ಷವಾಗಿ ಹೇಳುತ್ತಿರುವೆವು. ಮತ್ತು ಸುಡುವ ಶಕ್ತಿ ಇದೆ ಎಂದರೆ ಅದರ ಹಿಂದೆ ಬೆಂಕಿ ಇದ್ದೇ ಇರುವುದು. ನೀನು ಒಂದನ್ನು ಒಪ್ಪಿಕೊಂಡರೆ ಮತ್ತೊಂದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಬ್ರಹ್ಮವನ್ನೇ ತಾಯಿ ಎಂದು ಕರೆಯುವುದು. ಏಕೆಂದರೆ ತಾಯಿ ಪ್ರೇಮ ಸ್ವರೂಪಳು. ಒಬ್ಬ ಬರೀ ಪ್ರೀತಿಯಿಂದಲೇ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ದೇವರಲ್ಲಿ ತನ್ಮಯನಾಗುವುದು ಮುಖ್ಯವಾಗಿ ಇದೇ ಬೇಕಾಗಿರುವುದು. ದೇವರು ಅಮೃತ ಸಾಗರ. ಯಾರಾದರೂ ಅದರಲ್ಲಿ ಬಿದ್ದರೆ ಸಾಯುವುದಿಲ್ಲ, ಬದಲು ಅವರು ಅಮೃತರಾಗಿ ಹೋಗುತ್ತಾರೆ. ಕೆಲವರು ಭಾವಿಸುತ್ತಾರೆ ದೇವರನ್ನು ಅತಿಯಾಗಿ ಚಿಂತಿಸುವವರು ಹುಚ್ಚರಾಗಿ ಹೋಗುತ್ತಾರೆ ಎಂದು. ಆದರೆ ಇದು ನಿಜವಲ್ಲ. ಭಗವಂತನನ್ನು ವೇದದಲ್ಲಿ ಅಮೃತ ಸ್ವರೂಪ ಎಂದಿದೆ. ಅದರಲ್ಲಿ ಮುಳುಗಿದರೆ ಒಬ್ಬ ಸಾಯುವುದಿಲ್ಲ, ಸಾವನ್ನು ಅತಿಕ್ರಮಿಸುವನು. ಪೂಜೆ, ಹೋಮ, ಬಲಿ ಇವುಗಳಿಂದ ಏನೂ ಅಷ್ಟು ಪ್ರಯೋಜನವಿಲ್ಲ. ಒಬ್ಬ ದೇವರನ್ನು ಪ್ರೀತಿಸಿದರೆ ಇವುಗಳ ವಿಷಯವಾಗಿ
ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಗಾಳಿ ಬೀಸದೆ ಇರುವವರೆಗೆ ಒಬ್ಬ ಬೀಸಣಿಗೆಯಿಂದ ಬೀಸಿಕೊಳ್ಳಬೇಕು. ಯಾವಾಗ ಮಲೆಯ ಮಾರುತ ಬೀಸಲು ಮೊದಲಾಗುವುದೋ ಆಗ ಬೀಸಣಿಗೆಯನ್ನು ಒಂದು ಪಕ್ಕಕ್ಕೆ ಇಡಬಹುದು. ವಿದ್ಯಾಸಾಗರನಿಗೆ, ನೀನು ಮಾಡುತ್ತಿರುವ ಕೆಲಸ ಒಳ್ಳೆಯದು, ಆದರೆ ಅದನ್ನು ಅನಾಸಕ್ತನಾಗಿ ಫಲಾಪೇಕ್ಷೆ ಇಲ್ಲದೆ ಇದನ್ನೆಲ್ಲ ನಾನು ಮಾಡುತ್ತಿರುವುದು ಎಂಬ ಅಹಂಕಾರವನ್ನು ತೊರೆದು ಮಾಡಿದರೆ ಒಳ್ಳೆಯದು. ಇಂತಹ ಅನಾಸಕ್ತಿಯ ಕರ್ಮದಿಂದ ಭಗವಂತನ ಮೇಲೆ ಪ್ರೀತಿ ಮತ್ತು ಭಕ್ತಿ ಹುಟ್ಟುವುದು. ಕೊನೆಗೆ ಅವನ ಸಾಕ್ಷಾತ್ಕಾರ ಲಭಿಸುವುದು. ನೀನು ಭಗವಂತನನ್ನು ಜಾಸ್ತಿ ಪ್ರೀತಿಸಿದಂತೆ ಕರ್ಮದ ಮೇಲೆ ಮನಸ್ಸು ಕಡಿಮೆಯಾಗುತ್ತಾ ಬರುವುದು. ಸೊಸೆ ಗರ್ಭಿಣಿಯಾಗಿರುವಾಗ ಅತ್ತೆ ಅವಳಿಗೆ ಕೆಲಸವನ್ನು ಕಡಿಮೆ ಮಾಡುತ್ತಾಳೆ. ದಿನ ಕಳೆದಂತೆ ಅದು ಸ್ವಲ್ಪ ಸ್ವಲ್ಪವಾಗಿ ಕೊನೆಗೆ ಹೆರಿಗೆ ದಿನ ಸಮೀಪಿಸಿತು ಎಂದರೆ ಅವಳಿಗೆ ಏನು ಕೆಲಸವನ್ನು ಕೊಡುವುದಿಲ್ಲ. ಮಗುವಿಗೆ ಎಲ್ಲಿ ಅಪಾಯವಾಗುವುದೋ, ಹೆರಿಗೆ ಸಮಯದಲ್ಲಿ ಏನು ಕಷ್ಟವಾಗುವುದೋ ಎಂದು. ಪರೋಪಕಾರದಿಂದ ನಿನಗೆ ಒಳ್ಳೆಯದನ್ನು ಮಾಡಿಕೊಳ್ಳುತ್ತಿರುವೆ. ಅನಾಸಕ್ತನಾಗಿ ನೀನು ಇವುಗಳನ್ನು ಮಾಡಿದರೆ ನಿನ್ನ ಚಿತ್ತ ಶುದ್ಧವಾಗಿ ಭಗವತ್ ಪ್ರೀತಿಯನ್ನು ಪಡೆಯುವೆ. ಆ ಪ್ರೀತಿ ನಿನಗೆ ಬಂದೊಡನೆ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವೆ. ಮನುಷ್ಯ ಮಾತ್ರದವನು ಪ್ರಪಂಚಕ್ಕೆ ಏನೂ ಸಹಾಯ ಮಾಡಲಾರ. ದೇವರೊಬ್ಬನಿಗೆ ಮಾತ್ರ ಇದು ಸಾಧ್ಯ. ಅವನೇ ಸೂರ್ಯಚಂದ್ರನನ್ನು ಸೃಷ್ಟಿಸಿರುವನು. ತಂದೆ ತಾಯಿಗಳ ಹೃದಯದಲ್ಲಿ ಮಕ್ಕಳ ಪ್ರೇಮವನ್ನು ಇಟ್ಟಿರುವನು. ಮಹಾಪುರುಷರ ಹೃದಯದಲ್ಲಿ ದಯೆಯನ್ನು ಇಟ್ಟಿರುವನು. ಭಕ್ತರು ಮತ್ತು ಸಾಧುಗಳ ಹೃದಯದಲ್ಲಿ ಭಗವತ್ ಪ್ರೇಮವನ್ನು ಇಟ್ಟಿರುವನು. ಸ್ವಾರ್ಥಹೀನವಾಗಿ ಯಾವಾಗ ಒಬ್ಬ ಕೆಲಸ ಮಾಡುತ್ತಾನೆಯೋ ಅಂತಹವನಿಗೆ ಆತ್ಮ ಕಲ್ಯಾಣವಾಗುವುದು. ನಿನ್ನ ಹೃದಯದಲ್ಲಿ ಚಿನ್ನ ಹುದುಗಿದೆ, ಆದರೆ ನಿನಗೆ ಅದು ಇನ್ನೂ ಗೊತ್ತಾಗಿಲ್ಲ. ಅದರ ಮೇಲೆ ತೆಳ್ಳಗಿರುವ ಜೇಡಿ ಮಣ್ಣಿನ ಪರೆ ಇದೆ. ನಿನಗೆ ಅದು ಯಾವಾಗ ಒಮ್ಮೆ ಗೊತ್ತಾಗುವುದೋ ಅಂದಿನಿಂದ ನಿನ್ನ ಕೆಲಸಗಳೆಲ್ಲ ಕಡಿಮೆಯಾಗುವುದು. ಸೊಸೆಗೆ ಮಗುವಾದ ಮೇಲೆ ಅವಳು ತನ್ನ ಮಗುವನ್ನು ಮುದ್ದಿಸುವುದು. ಅದರ ಪಾಲನೆ ಪೋಷಣೆಗಳಲ್ಲೇ ತನ್ನ ಕಾಲವನ್ನು ಕಳೆಯುತ್ತಾಳೆ. ಅತ್ತೆ ಅವಳಿಗೆ ಯಾವ ಕೆಲಸವನ್ನು ಮಾಡುವುದಕ್ಕೂ ಬಿಡುವುದಿಲ್ಲ. ಮುಂದೆ ಹೋಗು. ಒಂದು ಸಲ ಒಬ್ಬ ಸೌದೆ ಮಾರುವವನು ಸೌದೆಯನ್ನು ಸಂಗ್ರಹಿಸುವುದಕ್ಕೆ ಒಂದು ಕಾಡಿಗೆ ಹೋದ. ಒಬ್ಬ ಬ್ರಹ್ಮಚಾರಿ ಅವನನ್ನು ನೋಡಿ ಕನಿಕರದಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗು ಎಂದ. ಅವನು ಬ್ರಹ್ಮಚಾರಿಯ ಆಜ್ಞೆಯಂತೆ ಮುಂದೆ ಹೋದ. ಅಲ್ಲಿ ಚಂದನದ ಮರಗಳು ಕಂಡವು. ಸ್ವಲ್ಪ ದಿನಗಳ ಮೇಲೆ ಆ ಬ್ರಹ್ಮಚಾರಿ ನನಗೆ ಮುಂದೆ ಹೋಗು ಎಂದು ಹೇಳಿದ್ದಾನೆ, ಇಲ್ಲೇ ನಿಲ್ಲು ಎಂದು ಹೇಳಲಿಲ್ಲ ಎಂದು ಯೋಚಿಸಿದ. ಮುಂದೆ ಹೋದಾಗ ಬೆಳ್ಳಿಯ ಗಣಿ ಸಿಕ್ಕಿತು. ಅನಂತರ ಇನ್ನೂ ಮುಂದೆ ಹೋದಾಗ ಚಿನ್ನದ ಗಣಿ, ಪುಷ್ಯರಾಗದ ಗಣಿ ಸಿಕ್ಕಿದವು. ಅವನು ಅವುಗಳನ್ನು ಮಾರಿ ದೊಡ್ಡ ಶ್ರೀಮಂತನಾದ. ಅನಾಸಕ್ತಿಯ ಕರ್ಮದಿಂದ ಭಗವಂತನ ಮೇಲೆ ಪ್ರೀತಿ ಬೆಳೆಯುವುದು. ಅನಂತರ ಅವನ ಕೃಪೆಯಿಂದ ಕಾಲಕ್ರಮೇಣ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವನು. ದೇವರನ್ನು ನೋಡಬಹುದು. ನಾನು ನಿಮ್ಮೊಡನೆ ಮಾತನಾಡುವಂತೆ ಅವನೊಡನೆ ಮಾತನಾಡಬಹುದು. ಎಲ್ಲರೂ ಆಶ್ಚರ್ಯ, ಕುತೂಹಲ, ನಿಶ್ಶಬ್ದದಿಂದ ಶ್ರೀರಾಮಕೃಷ್ಣರ ವಾಣಿಯನ್ನು ಕೇಳುತ್ತಿದ್ದರು. ಸಾಕ್ಷಾತ್ ಸರಸ್ವತಿಯೇ ಅವರ ನಾಲಿಗೆಯಲ್ಲಿ ಮಂಡಿಸಿ ಅಲ್ಲಿ ಕುಳಿತವರಿಗೆ ಮಾತ್ರವಲ್ಲ, ಇಡೀ ಮಾನವ ಕೋಟಿಗೆ ಉಪದೇಶಿಸುತ್ತಿರುವಂತೆ ತೋರಿತು. ರಾತ್ರಿ ಆಗಲೇ 9 ಗಂಟೆ ಆಗಿತ್ತು. ಶ್ರೀರಾಮಕೃಷ್ಣರು ಅಲ್ಲಿಂದ ಹೊರಡುವುದರಲ್ಲಿದ್ದರು. ಶ್ರೀರಾಮಕೃಷ್ಣರು ವಿದ್ಯಾಸಾಗರನಿಗೆ, ನಾನು ಮಾತನಾಡಿದ್ದೆಲ್ಲ ನಿನಗೆ ಅನಾವಶ್ಯಕ. ನಿನಗೆ ಇದೆಲ್ಲ ಗೊತ್ತಿದೆ, ಆದರೆ ಜ್ಞಾಪಕವಿಲ್ಲ. ವರುಣನ ಭಂಡಾರದಲ್ಲಿ ಬೇಕಾದಷ್ಟು ರತ್ನಗಳಿವೆ, ಆದರೆ ಎಷ್ಟಿವೆ ಎಂಬುದು ಅವನಿಗೇ ಗೊತ್ತಿಲ್ಲ. ವಿದ್ಯಾಸಾಗರ, ನಿಮ್ಮ ಇಚ್ಛೆ ಬಂದಂತೆ ನೀವು ಹೇಳಬಹುದು. ಶ್ರೀರಾಮಕೃಷ್ಣ, ಹೌದು, ಅನೇಕ ಜನ ಶ್ರೀಮಂತರಿಗೆ ತಮ್ಮ ಮನೆಯಲ್ಲಿ ಎಷ್ಟು ಜನ ಆಳುಗಳು ಇದ್ದಾರೆ ಎಂಬುದೇ ಗೊತ್ತಿರುವುದಿಲ್ಲ. ಅವರ ಮನೆಯಲ್ಲಿ ಇರುವ ಬೆಲೆ ಬಾಳುವ ವಸ್ತುಗಳೇ ಅವರಿಗೆ ಗೊತ್ತಿರುವುದಿಲ್ಲ. ಶ್ರೀರಾಮಕೃಷ್ಣರ ಸಂಭಾಷಣೆಯನ್ನು ಕೇಳಿ ಎಲ್ಲರಿಗೂ ಸಂತೋಷವಾಯಿತು. ವಿದ್ಯಾಸಾಗರನಿಗೆ ಶ್ರೀರಾಮಕೃಷ್ಣರು ಹೇಳುತ್ತಾರೆ, ನೀನು ಒಂದು ಸಲ ರಾಣಿ ರಾಸಮಣಿ ತೋಟಕ್ಕೆ ಬಾ, ಅದು ಸುಂದರವಾದ ಸ್ಥಳ. ವಿದ್ಯಾಸಾಗರ, ಹೌದು, ನಾನು ಒಂದು ಸಲ ಬರುತ್ತೇನೆ. ನೀವು ದಯಮಾಡಿ ಇಷ್ಟು ದೂರ ಇಲ್ಲಿಗೆ ಬಂದಿದ್ದೀರಿ, ನಾನು ನಿಮ್ಮನ್ನು ಭೇಟಿ ಮಾಡುವುದಕ್ಕೆ ಬರಬೇಡವೇ? ಶ್ರೀರಾಮಕೃಷ್ಣ, ನನ್ನನ್ನು ಭೇಟಿ ಮಾಡುವುದೇ? ಹಾಗೆ ಎಂದಿಗೂ ಹೇಳಬೇಡ. ವಿದ್ಯಾಸಾಗರ, ಏಕೆ ಮಹಾಶಯರೇ, ನೀವು ಏತಕ್ಕೆ ಹೀಗೆ ಹೇಳುತ್ತೀರಿ? ಸ್ವಲ್ಪ ವಿವರಿಸುತ್ತೀರಾ? ಶ್ರೀರಾಮಕೃಷ್ಣ, ನೋಡು, ನಾವೆಲ್ಲ ಸಣ್ಣ ದೋಣಿಗಳಂತೆ. ನಾವು ಬೇಕಾದರೆ ಆಳವಿಲ್ಲದ ನೀರಿನಲ್ಲಿ, ಅಂದರೆ ನಾಲೆಯಲ್ಲಿ, ನದಿಯಲ್ಲಿ, ಎಲ್ಲಿ ಬೇಕಾದರೆ ಅಲ್ಲಿ ಹೋಗಬಹುದು. ಆದರೆ ನೀನು ದೊಡ್ಡ ಹಡಗು, ಎಲ್ಲೆಲ್ಲೋ ಹೋದರೆ ತಳ ಕಚ್ಚಬೇಕಾಗುವುದು. ವಿದ್ಯಾಸಾಗರ ಸುಮ್ಮನೆ ಇದ್ದ. ಮತ್ತೆ ಶ್ರೀರಾಮಕೃಷ್ಣರೇ, ಈ ಹಡಗು ಕೂಡ ಹೋಗಬಹುದು ಎಂದರು. ವಿದ್ಯಾಸಾಗರ,
ಹೌದು, ಇದು ಮಳೆಗಾಲ. ಅನಂತರ ಶ್ರೀರಾಮಕೃಷ್ಣರು ವಿದ್ಯಾಸಾಗರನನ್ನು ಬೀಳ್ಕೊಂಡರು. ವಿದ್ಯಾಸಾಗರ ತನ್ನ ಸ್ನೇಹಿತರೊಡನೆ ಶ್ರೀರಾಮಕೃಷ್ಣರನ್ನು ಗಾಡಿಯಲ್ಲಿ ಕೂಡಿಸುವುದಕ್ಕೆ ಹೊರಗೆ ಬರುತ್ತಾನೆ. ಅವನೇ ದೀಪವನ್ನು ಹಿಡಿದುಕೊಂಡು ದಾರಿಯನ್ನು ತೋರುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಗಾಡಿ ಹೊರಡುವುದಕ್ಕೆ ಮುಂಚೆ ವಿದ್ಯಾಸಾಗರನ ಮನೆಯವರಿಗೆ ಒಳ್ಳೆಯದಾಗಲೆಂದು ಪ್ರಾರ್ಥಿಸಿದರು. ಅನಂತರ ಹೊರಟರು. ಇದೊಂದು ಅತ್ಯಂತ ಅದ್ಭುತವಾದ ಸಂಭಾಷಣೆ. ಶಾಸ್ತ್ರದ ಗಂಧವೇ ಇಲ್ಲದ ಶ್ರೀರಾಮಕೃಷ್ಣರು ಶಾಸ್ತ್ರಗಳನ್ನೆಲ್ಲ ಕರತಲಾಮಲಕವಾಗಿ ತಿಳಿದುಕೊಂಡ ವಿದ್ಯಾಸಾಗರನ ಎದುರಿಗೆ ಮಾತನಾಡುತ್ತಿದ್ದಾರೆ. ಇಲ್ಲಿ ವಿದ್ಯಾಸಾಗರ ಮಾತನಾಡುವವನಲ್ಲ, ಮೂಕನಾಗಿ ಕುಳಿತುಕೊಂಡು ಕೇಳುವನು. ಶ್ರೀರಾಮಕೃಷ್ಣರೇ ಮಾತನಾಡುತ್ತಿರುವರು. ಎಂತಹ ಅನರ್ಘ್ಯ ಆಧ್ಯಾತ್ಮಿಕ ರತ್ನಗಳನ್ನು ಇಲ್ಲಿ ಎರಚಿರುವರು. ಇದನ್ನೆಲ್ಲ ಇವರು ಎಲ್ಲಿಂದ ತಂದದ್ದು? ಈ ಸಂಭಾಷಣೆ ಹಾಸ್ಯದಿಂದ ಪ್ರಾರಂಭವಾಗುವುದು. ಶ್ರೀರಾಮಕೃಷ್ಣರು ವಿದ್ಯಾಸಾಗರನನ್ನು ನೋಡಿದಾಗ, ಇದುವರೆಗೆ ನಾನು ನದಿ, ಕೆರೆ, ತೊರೆಗೆ ಹೋಗಿದ್ದೆ, ಆದರೆ ಇಂದು ಸಾಗರಕ್ಕೆ ಬಂದಿದ್ದೇನೆ ಎಂದು ಅವನ ಹೆಸರಿನ ಮೇಲೆ ತಮಾಷೆ ಮಾಡುತ್ತಾರೆ. ವಿದ್ಯಾಸಾಗರನು ವಿನೋದವಾಗಿ, ಹಾಗಾದರೆ ನಿಮಗೆ ಸಿಗುವುದು ಬರೀ ಉಪ್ಪು ನೀರೇ ಎನ್ನುತ್ತಾನೆ. ಉಪ್ಪು ನೀರು ಏಕಯ್ಯ, ನೀನು ಕ್ಷೀರಸಾಗರ, ಅವಿದ್ಯಾಸಾಗರವಲ್ಲ ವಿದ್ಯಾಸಾಗರ ಎನ್ನುತ್ತಾರೆ ಶ್ರೀರಾಮಕೃಷ್ಣರು. ಅನಂತರ ಅವರ ವಾಣಿಯಲ್ಲಿ ಸಾಕ್ಷಾತ್ ಸರಸ್ವತಿಯೇ ನಲಿದಾಡುವಂತೆ ತೋರುತ್ತದೆ. ಆಧ್ಯಾತ್ಮಿಕ ಸಾಧನೆಗಳನ್ನೆಲ್ಲ ಇಲ್ಲಿ ವಿವರಿಸಿರುವರು. ಶಾಸ್ತ್ರಗಳ ಸಾರವನ್ನೇ ಇಲ್ಲಿ ಹೊರಗೆಡವಿರುವರು. ನಿಶ್ಶಬ್ದವಾಗಿ ಎಲ್ಲರೂ ಕುಳಿತು ಆಲಿಸುವರು. ಹೋಗುವಾಗ ಮತ್ತೆ ಶ್ರೀರಾಮಕೃಷ್ಣರು ಇನ್ನೊಂದು ಹಾಸ್ಯದ ಚಟಾಕಿಯನ್ನು ಹಾರಿಸುವರು. ನಾವೆಲ್ಲ ಸಣ್ಣ ದೋಣಿ, ಎಲ್ಲಿ ಬೇಕಾದರೂ ಹೋಗಬಹುದು, ಆದರೆ ನೀನು ದೊಡ್ಡ ಹಡಗು, ಆಳವಿಲ್ಲದ ನೀರಿನಲ್ಲಿ ಹೋದರೆ ತಳ ಕಚ್ಚಬೇಕಾಗುವುದು ಎಂದು. ಶ್ರೀರಾಮಕೃಷ್ಣರು ಹಾಸ್ಯದಿಂದ ಪ್ರಾರಂಭ ಮಾಡಿದ ಸಂಭಾಷಣೆ ಹಾಸ್ಯದಲ್ಲೇ ಕೊನೆಗಾಣುವುದು. ಆದರೆ ಮಧ್ಯೆ ಎಂತಹ ಹೂರಣವನ್ನು ಇಟ್ಟಿದ್ದಾರೆ! ಜ್ಞಾನ, ಭಕ್ತಿ, ನಿಷ್ಕಾಮ ಕರ್ಮ, ಶ್ರದ್ಧೆ, ಶರಣಾಗತಿ, ಸ್ವಪ್ರಯತ್ನ ಮುಂತಾದ ಮಹಾ ಸತ್ಯಗಳನ್ನು ಒಂದು ಸಣ್ಣ ಮಗುವೂ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಹೇಳುತ್ತಾರೆ. ಇಂತಹ ಗಂಭೀರ ವಿಷಯಗಳನ್ನು ಇಷ್ಟು ರಸವತ್ತಾಗಿ ಹೇಳಲು ಸಾಧ್ಯವೇ ಎಂದು ವಿದ್ಯಾಸಾಗರ ಅಚ್ಚರಿ ಪಟ್ಟಿರಬೇಕು. ಅಧ್ಯಾಯ 44 ಮುಗಿಯಿತು.